ಎಸ್ಐಆರ್ ಬಗ್ಗೆ ಕಾಂಗ್ರೆಸ್ಗೆ ಏಕೆ ಅನುಮಾನ? ಮಾಜಿ ಸಚಿವ ಎನ್ ಮಹೇಶ್ ಪ್ರಶ್ನೆ. ಎಸ್ಐಆರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸುವ ಪ್ರಗತಿಪರ ಚಿಂತಕರೇ ಬಿಎಲ್ಎ 2 ಆಗಿ ಕೆಲಸ ಮಾಡಲಿ ಮಹೇಶ್ ಅಭಿಮತ. 2028ಕ್ಕೆ ವಿಜೇಂದ್ರ ಸಿಎಂ ನಾರಾಯಣಗೌಡ ಮತ್ತೆ ಶಾಸಕರಾಗಿ ಸಚಿವರಾಗುವುದು ಖಚಿತ. ಪ್ರೀತಂ ಗೌಡ. ಕೃಷ್ಣರಾಜಪೇಟೆ 2028ರ ವಿಧಾನಸಭಾ ಚುನಾವಣೆಗೆ ಸಜ್ಜಾಗುವ ನಿಟ್ಟಿನಲ್ಲಿ ಭಾರತೀಯ ಚುನಾವಣಾ ಆಯೋಗ ಆರಂಭಿಸಿರುವ ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಗೊಳಿಸಲು ಕೆಆರ್ಪೇಟೆ ತಾಲೂಕು ಬಿಜೆಪಿ ಕಾರ್ಯಕರ್ತರ ವಿಶೇಷ ಸಭೆಯು ಇಂದು ಪಟ್ಟಣದ ಶ್ರೀ ನಂಜಮ್ಮ ಮುದ್ದೇಗೌಡ ಕಲ್ಯಾಣ ಮಂಟಪದಲ್ಲಿ ಮಾಜಿ ಸಚಿವರಾದ ಡಾ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆಯಿತು. ಸಭೆ ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಪ್ರೀತಂ ಗೌಡ, ಮಂಡ್ಯದ ಕೆಆರ್ಪೇಟೆಗೆ ಬಂದು ಯಾರೇ ಏನೇ ಹೇಳಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ನಮ್ಮ ಪಕ್ಷದ ಕನಿಷ್ಠ 3 ಅಭ್ಯರ್ಥಿಗಳು ಸ್ಪರ್ಧಿಸುತ್ತಾರೆ. ಹಾಗಾಗಿ ಯಾರ ಮಾತಿಗೂ ಹಾಗೂ ಗೊಂದಲಕ್ಕೂ ಕಿವಿ ಕೊಡಬೇಡಿ ಎಂದು ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ರವಾನಿಸಿದ ಅವರು, ನಮ್ಮ ನಾಯಕ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು 2028ರ ಚುನಾವಣೆಗೆ ಮೊದಲು ಕೆಆರ್ಪೇಟೆ ಮೈತ್ರಿ ಅಭ್ಯರ್ಥಿ ಡಾ ನಾರಾಯಣಗೌಡ ಅವರಿಗೆ ಬಿ ಫಾರಂ ಕೊಟ್ಟ ನಂತರವೇ ಅವರು ಶಿಕಾರಿಪುರ ಬಿ ಫಾರಂ ತೆಗೆದುಕೊಂಡು ಹೋಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಾರೆ. ಇದರಲ್ಲಿ ಕೆಆರ್ಪೇಟೆ ಬಿಜೆಪಿ ಕಾರ್ಯಕರ್ತರಿಗೆ ಅನುಮಾನವೇ ಬೇಡ. ಬಿಜೆಪಿ ಕಾರ್ಯಕರ್ತರು ಸವಾಲಾಗಿ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನ ಮೊದಲು ತಿಳಿದುಕೊಳ್ಳಿ. ಕೆಆರ್ಪೇಟೆ ತಾಲೂಕಿನ ಮಣ್ಣಿನ ಮಗ ಬಿವೈ ವಿಜಯೇಂದ್ರ 2028ಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅದೇ ರೀತಿ ಈ ಕ್ಷೇತ್ರದ ಮತ್ತೊಬ್ಬ ನಾಯಕರಾದ ಕೆಸಿ ನಾರಾಯಣಗೌಡ ಶಾಸಕರಾಗಿ ಗೆದ್ದು ಮತ್ತೊಮ್ಮೆ ಸಚಿವರಾಗುತ್ತಾರೆ. ಆದ್ದರಿಂದ ಮೊದಲು ನಮ್ಮ ಪಕ್ಷದ ಬೂತ್ ಕಾರ್ಯಕರ್ತರು ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ದರಾಗುವ ನಿಟ್ಟಿನಲ್ಲಿ ಸಂಘಟನೆಗೊಳ್ಳಿ ಎಂದು ಕರೆ ನೀಡಿದರು. ರಾಜ್ಯದ ಮಾಜಿ ಸಚಿವ ಕೊಳ್ಳೇಗಾಲ ಎನ್ ಮಹೇಶ್ ಮಾತನಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ರಾಜ್ಯ ಚುನಾವಣೆ ಆಯೋಗವು ಜೂನ್ 30ರಿಂದಲೇ ಚಾಲನೆ ನೀಡಿದ್ದು 1 ತಿಂಗಳ ನಂತರ ಸ್ಪಷ್ಟ ಚಿತ್ರಣ ಸಿಗಲಿದ್ದು ಆಗಸ್ಟ್ 20ರಿಂದ ಅಕ್ಟೋಬರ್ 27ರವರೆಗೆ ಈ ಕಾರ್ಯ ನಡೆದು ಅಂತಿಮ ಪಟ್ಟಿಯು ಪ್ರಕಟವಾಗಲಿದೆ. ಆದ್ದರಿಂದ ನಮ್ಮ ಬೂತ್ ಮಟ್ಟದ ಏಜೆಂಟ್ಗಳು ಮನೆ ಮನೆಗೆ ತೆರಳಿ ಹೊಸ ಮತದಾರರ ಸೇರ್ಪಡೆ, ಸ್ಥಳಾಂತರಗೊಂಡವರ ಹೆಸರು ತೆಗೆಯುವುದು, ಮೃತಪಟ್ಟವರ ಹೆಸರು ಕೈಬಿಡುವುದು ಸೇರಿದಂತೆ ತಿದ್ದುಪಡಿ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಒಬ್ಬನೇ ವ್ಯಕ್ತಿ 2 ಕಡೆ ಮತದಾರರಾಗಿರುವುದು, ನಕಲಿ ಮತದಾರರನ್ನ ಪತ್ತೆ ಹಚ್ಚಿ ತೆಗೆಯಿಸಬೇಕು. ಕಾಂಗ್ರೆಸ್ ಪಕ್ಷ ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದೆ. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುತ್ತಿದೆ. ಕಾಂಗ್ರೆಸ್ ಪಕ್ಷದ ಜನವಿರೋಧಿ ಹಾಗೂ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿರುವ ವಿಚಾರವನ್ನ ಮನೆ ಮನೆಗೆ ತಲುಪಿಸಿ ಬಿಜೆಪಿ ಪರವಾದ ವಾತಾವರಣ ನಿರ್ಮಾಣ ಮಾಡಬೇಕು. ಎಸ್ಐಆರ್ ಮತದಾರರ ಪರಿಷ್ಕರಣೆ ಇದೇ ಮೊದಲಲ್ಲ. ಪ್ರತಿ 10 ವರ್ಷಕ್ಕೊಮ್ಮೆ ಎಸ್ಐಆರ್ ನಡೆಯುತ್ತದೆ. ಈ ಪ್ರಮುಖ ಹಾಗೂ ಅವಶ್ಯಕತೆ ಇರುವ ಎಸ್ಐಆರ್ ಉದ್ದೇಶ ಬಡವರು, ದಲಿತರಿಗೆ ಅನ್ಯಾಯ ಆಗದಿರಲಿ ಎಂಬುದಾಗಿದೆ. ಹಿಂದೆ ನಡೆದ ಎಸ್ಐಆರ್ ಬಗ್ಗೆ ಅನುಮಾನ ಇಲ್ಲದ ಕಾಂಗ್ರೆಸ್ ಈ ಬಾರಿ ಮಾತ್ರ ಎಸ್ಐಆರ್ ಬಗ್ಗೆ ಏಕೆ ಅನುಮಾನ ಪಡುತ್ತಿದೆ ಎಂದು ತಿಳಿದಿಲ್ಲ ಎಂದು ಪ್ರಶ್ನಿಸಿದ ಅವರು, ಆದರೆ ಅನುಮಾನ ಪಡುವ ಕಾಂಗ್ರೆಸ್ ಪಕ್ಷವೇ ನಿನ್ನೆ ಮೈಸೂರಿನಲ್ಲಿ ಪಕ್ಷದ ಕಾರ್ಯಕರ್ತರ ವಿಶೇಷ ಸಭೆ ನಡೆಸಿದೆ. ಯಾರಿಗೆ ಎಸ್ಐಆರ್ ಬಗ್ಗೆ ಅನುಮಾನ ಇದೆಯೋ ಅವರೇ ನಿಜಕ್ಕೂ ಕಾಂಗ್ರೆಸ್ ಪಕ್ಷದ ಬಿಎಲ್ಎ 2 ಕಳ್ಳ ಓಟು ಹಾಕಿಸುವ ಸಂಸ್ಕೃತಿ ಹೊಂದಿದ್ದಾರೆ. ಬಿಜೆಪಿಗೆ ಅಂತಹ ಸಂಸ್ಕೃತಿ ಇಲ್ಲ. ನಕಲಿ ಮತದಾರರ ಮೂಲಕ ಮತ ಹಾಕಿಸಿಕೊಂಡು ಗೆಲ್ಲಬೇಕೆಂಬ ಚಾಳಿ ಇರೋದು ಕಾಂಗ್ರೆಸ್ನವರಿಗೆ ಮಾತ್ರ ಎಂದು ವಾಗ್ದಾಳಿ ನಡೆಸಿದರು. ನಾಳೆಯಿಂದಲೇ ಬಿಜೆಪಿ ಕಾರ್ಯಕರ್ತರು ಮೃತಪಟ್ಟವರ ಹಾಗೂ 2 ಕಡೆ ಇರುವ ಮತದಾರರನ್ನ ಪತ್ತೆ ಮಾಡಿಸಿ ಗುರುತಿನ ಚೀಟಿ ರದ್ದು ಮಾಡಿಸಬೇಕು ಎಂದು ಸೂಚಿಸಿದರು. ಸಭೆಯ ನೇತೃತ್ವ ವಹಿಸಿ ಮಾತನಾಡಿದ ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ, ನಾನು ರಾಜೀನಾಮೆ ಕೊಟ್ಟಿದ್ದು ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ, ನನ್ನ ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ನಮ್ಮ ತಾಲೂಕಿನ ಮಗ ರೈತ ನಾಯಕರಾದ ಬಿಎಸ್ ಯಡಿಯೂರಪ್ಪ ಅವರನ್ನ ಬೆಂಬಲಿಸಿ ಮುಖ್ಯಮಂತ್ರಿಯಾಗಿ ಮಾಡಲು ಬೆಂಬಲಿಸಿದ್ದರಿಂದ ನನ್ನ ಕ್ಷೇತ್ರಕ್ಕೆ 1800 ಕೋಟಿ ರು ಅನುದಾನ ಬಂದಿದೆ. ಕೆಆರ್ಪೇಟೆ ಇತಿಹಾಸದಲ್ಲಿ ಇಷ್ಟೊಂದು ಅನುದಾನ ಯಾವ ಕಾಲದಲ್ಲೂ ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೆಲ್ಲರೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರ ಮಾಡಿರುವ ಜನಪರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದ ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕು. ರಾಜ್ಯದ ಸಚಿವನಾಗಿ ಮಾಡಿರುವ ನಮ್ಮ ತಾಲೂಕಿನ ಸಾಧನೆಯನ್ನ ಮನೆ ಮನೆಗೆ ತಲುಪಿಸಿ ಎಂದು ಕೈಮುಗಿದು ಮನವಿ ಮಾಡಿದರು. ಬಿಜೆಪಿ ರಾಜ್ಯ ಸಂಯೋಜಕ ಎಸ್ ದತ್ತಾತ್ರೇಯ ಅವರು ಎಸ್ಐಆರ್ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿ, ಬೂತ್ ಮಟ್ಟದಲ್ಲಿ ಬಿಎಲ್ಒಗಳಿಗೆ ಬಿಎಲ್ಎ 2 ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡಿ ಮನೆ ಮನೆಗೆ ಭೇಟಿ ನೀಡಿ ಒಂದೇ ಒಂದು ಅರ್ಹ ಮತವೂ ಕೂಡ ವಿಶೇಷ ಮತ ಪರಿಷ್ಕರಣೆ ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಎಚ್ಚರ ವಹಿಸಿ ಕೆಲಸ ಮಾಡಿದರೆ ಸಾಕು. ನಕಲಿ ಮತದಾರರು ಪಟ್ಟಿಯಿಂದ ಬಿಟ್ಟು ಹೋದರೆ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ಬರುತ್ತದೆ. ಎಸ್ಐಆರ್ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ
ಅಸ್ತಿತ್ವಕ್ಕೆ ಬರಲಿದೆ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಶರಣು ತಳ್ಳಿಕೇರೆ, ಎಸ್ಐಆರ್ ಬಿಜೆಪಿ ರಾಜ್ಯ ಸಂಯೋಜಕ ಎಸ್ ದತ್ತಾತ್ರೇಯ, ಅಶ್ವಿನಿ ಶಂಕರ್ ಸ್ವಾಮಿ, ಮರಳಾಪುರ ಇಸಿ ನಿಂಗರಾಜೇಗೌಡ, ಮಂಡ್ಯ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆನಂದ್, ಮೂಡಾ ಅಧ್ಯಕ್ಷ ಕೆ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷ ಕೆಎಸ್ ಪ್ರಭಾಕರ್, ಪುರಸಭಾ ಸದಸ್ಯ ಬಸ್ ಸಂತೋಷ್ ಕುಮಾರ್, ಮನ್ಮುಲ್ ಮಾಜಿ ನಿರ್ದೇಶಕ ಕೆಜೆ ತಮ್ಮಣ್ಣ, ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಪ್ರಧಾನ ಕಾರ್ಯದರ್ಶಿ ಚೌಕನಹಳ್ಳಿ ಪ್ರಕಾಶ್ ಸೇರಿದಂತೆ ನೂರಾರು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಪ್ರಜಾಪವ ಟಿವಿ, ಮಂಡ್ಯ. ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ನಾನು ಪ್ರೀತಮ್ಮಣ್ಣ ರಾತ್ರಿ 12 ಗಂಟೆ ಗಂಟೆ ಕಾದಿದ್ದು. ಅವ್ರಿಗೊಂದು 60 ಕೋಟಿ ಏನೋ, ನನಗೆ 115 ಕೋಟಿ ಬಿಡುಗಡೆ ಮಾಡಿದ್ರು. 2 ರೂಪಾಯಿ ರಾಜಿ ಚೀಟಿನ ತಗೊಂಡು ಈಗ ಸೇರಿಸ್ಬೇಕು. ಇದೇನು ಭಾರಿ ಕಷ್ಟನಾ? ರಾಕೆಟ್ ಸೈನ್ಸ್ ಇದು ಏನಿಲ್ಲ, ಸಿಂಪಲ್. ಇನ್ನೊಂದು, ಯಾರೋ ಕೆಆರ್ಪೇಟೆ ನಗರಕ್ಕೆ ಬಿಹಾರಿಂದ ಬಂದಿರ್ತಾರೆ, ದಾಖಲೆ ಕೊಡ್ಬೇಕು. ಅದೇನು ಅಂದ್ರೆ ನಿಮ್ಮ ಅಪ್ಪಂದು, ನಿಮ್ಮ ಅಮ್ಮಂದು, ನಿಮ್ಮ ಅಜ್ಜಿದೋ, ನಿಮ್ಮ ತಾತಂದು ಮತದಾರರ ಪಟ್ಟಿಲದಿದ್ರೆ ಆ ಮತದಾರರ ಪಟ್ಟಿಯ ಮತದಾರ ಚೀಟಿಯನ್ನ ಕೊಟ್ರೆ ಈ 2026 ನಡೀತಾ ಇರ್ತಕ್ಕಂಥ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಹೆಸರನ್ನ ಸೇರಿಸ್ತಾರೆ. ಸಿಂಪಲ್. ಕಳೆದ 10 ಬಾರಿ ನಡೆದಿರ್ತಕ್ಕಂಥ SIR ಬಗ್ಗೆ ಯಾರು ವಿರೋಧ ಮಾಡಿಲ್ಲ, ಯಾರು ಸಂಶಯ ಪಟ್ಟಿಲ್ಲ. ಈಗ ಯಾಕೆ ಸಂಶಯ ಕಾಂಗ್ರೆಸ್ನವ್ರಿಗೆ ಅಂತ? ಈ ಸಂಶಯ ಪಡ್ತಕ್ಕಂಥ ಕಾಂಗ್ರೆಸ್ನವರು ನಿನ್ನೆ ಮೈಸೂರಲ್ಲಿ ಅವರ ಪಕ್ಷದ BLA 2ಗಳ ಒಂದು ಬೃಹತ್ ಸಮಾವೇಶ ಮಾಡಿದ್ದಾರೆ. ಆ ಸಮಾವೇಶದಲ್ಲಿ ಮೈತ್ರಿ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಿಗುತ್ತೆ. ಅದು ಮೊದಲನೇ ಟಿಕೆಟ್ ಕೇಳ್ಪೇಟೆ, ಯಾಕಂದ್ರೆ ಗೆದ್ದು ಮಂತ್ರಿ ಆದವ್ರನ್ನ ಬಿಟ್ಟು ಬೇರೆ ಟಿಕೆಟ್ ಮಾತ್ರ ಸಾಲಲ್ಲ. ಅಂತ ಕ್ಷೇತ್ರಗಳಲ್ಲಿ ಹೂವನ್ನು ಅರಳಿಸ್ತಕ್ಕಂಥ ಕೆಲಸ ಸಾಮಾನ್ಯ ಈ ರಾಜ್ಯಾಧ್ಯಕ್ಷ ಅಂತ ಸನ್ಮಾನ್ಯ ಬಿ.ವೈ. ವಿಜಯೇಂದ್ರ ಅವರು ಮಾಡಿದ್ರು. ಹೀಗಾಗಿ ಮತ್ತೊಮ್ಮೆ 2022ರಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸರ್ಕಾರ ಬರಬೇಕು. ನಾರಾಯಣಗೌಡರು ಆ ಸಚಿವ ಸಂಪರ್ಕ ಸಚಿವರಾಗಬೇಕಂತ ನಾವೇನ್ ಮಾಡಬೇಕು? SIR ಅತ್ಯಂತ ಪರಿಣಾಮಕಾರಿಯಾಗಿ ಮನೆ ಮನೆಗೆ ಹೋಗಿ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಮತದಾರರ ಸೇರಿಸತಕ್ಕಂಥ ಕೆಲಸವನ್ನು ನಾಯಕರು ಆಮೇಲೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಶ್ರೀರಂಗೌಡ್ರೆ, ರಾಜ್ಯ ಉಪಾಧ್ಯಕ್ಷರು, ಜಿಲ್ಲೆಯ ಸಂಘಟನಾತ್ಮಕ ಉಸ್ತುವಾರಿಯಾದಂತಹ ಹಿರಿಯರಾದಂಥ ಎನ್ ಮಹೇಶಣ್ಣವರೇ, ಮಿಂಚಿನ ಓಟದ ರಾಜಕೀಯವಾಗಿ ಸಕ್ರಿಯವಾಗಿ ನಮ್ಮ ಹಳ್ಳಿಕಟ್ಟೆಯಲ್ಲಿ, ನಮ್ಮ ಗ್ರಾಮದ ಹಳ್ಳಿಕಟ್ಟೆಗಳಲ್ಲಿ ಟೀ ಕ್ಯಾಂಟೀನ್ ನಲ್ಲಿ ಕೂತಂತ ಸಂದರ್ಭದಲ್ಲಿ, ಮದುವೆ ಮುಂಜಿಗೆ ಹೋದಂತ ಸಂದರ್ಭದಲ್ಲಿ, ಗೃಹ ಪ್ರವೇಶಕ್ಕೆ ಹೋದಂತ ಸಂದರ್ಭದಲ್ಲಿ 4 ಕಡೆ ನಾರಾಯಣಗೌಡರು ಪುಣ್ಯಾತ್ಮಪ್ಪ ಆಯ್ತಿರ್ಲಿಲ್ಲ, ಒದಿತಿರ್ಲಿಲ್ಲ, ಯಾರಿಗೂ ಕಷ್ಟ ಕೊಡ್ತಿರ್ಲಿಲ್ಲ, ಎಲ್ಲಾರನ್ನೂ ಪ್ರೀತಿಯಿಂದ ಮಾತಾಡ್ತಿದ್ರು ಅಂತ ಶಾಸಕರು ನಮ್ಗೆ ವಾಪಸ್ ಬರ್ಬೇಕು ಅಂತ ಸಂಘಟನೆಯನ್ನ ಪ್ರಾರಂಭ ಮಾಡಿ ಭಗವಂತನ ಆಶೀರ್ವಾದದಿಂದ ಬಿಫಾಮ್ ವಿಜಯೇಂದ್ರಣ್ಣ ಅವ್ರು ಇಸ್ಕೊಳ್ಳಕ್ಕೂ ಮುಂಚೆ ನಾರಾಯಣಗೌಡರು ಕೊಟ್ಟು ಆಮೇಲೆ ಅವ್ರು ಶಿಕಾರಿಪುರದ ಬಿಫಾಮ್ ತಾಳ್ತಾರೆ. ಯಾರಿಗೂ ಅನುಮಾನ ಬೇಡ, ಅವ್ರಿಗೆ ಶಾಸಕರನ್ನ ಮಾಡ್ತಾರೆ ಅಂತ ಕೆಲಸ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ಇವತ್ತು SIR ಮತ್ತೆ ಬೂತ್ ಅಧ್ಯಕ್ಷರಾಗಿ ಜವಾಬ್ದಾರಿ ತಾಂಡಿ. ಇನ್ನೊಂದು ಡಿಕೆ ಅಂದ್ರೆ DK ಶಿವಕುಮಾರ್, DK ಅಂದ್ರೆ ರಾಜ್ಯದ ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ ಅಂತ ಯಾರಾದ್ರು. ಹಾಗೇನೆ ಇನ್ನೊಬ್ಬ ನಮ್ಮ ಕಾರ್ಯಕರ್ತರನ್ನ ಮೋದಿಯವ್ರನ್ನ ಬಟ್ ಮಾತಾಡೋರು ತಿಂದಿದ್ದು ಅವ್ರು ಯಾರು? ಅವರು ಹಾಸನ ಅಂತ ಹೇಳಿದ್ರೆ ಈಗ ಯಾರು ಪ್ರೀತಮಣ್ಣ ಅಂತ ಹಾಸನ ಅನ್ನೋದಕ್ಕೆ ಡಬಲ್ ಶಕ್ತಿಗಳು. ಅದಕ್ಕೋಸ್ಕರ ಯಡಿಯೂರಪ್ಪ ಅವರು ಯಾಕೆಂದ್ರೆ ದುಡ್ಡೆಲ್ಲಪ್ಪ ಅಂತ ಹೇಳೋರು, ಇವ್ರು ಯಡಿಯೂರಪ್ಪ ಕೊಡೋರು ನನಗೆ 400 ಸುಂದರ ಗೆಲ್ಸಿ ನಮ್ಗೆ ಸಿಗುತ್ತೆ, ಹೌದಾ ಇಲ್ವಾ? ವಿಜಯೇಂದ್ರ ಅವರು ಯಾವ ಮಣ್ಣಿನ ಮಗ? ನಾರಾಯಣಗೌಡರು ಯಾವ ಮಣ್ಣಿನ ಮಗ? ಡಬಲ್ ಧಮಾಕ. ಮುಖ್ಯಮಂತ್ರಿ ಆಗೋರು ಕೇರ್ಪೇಟೆ ಅವರು, ಶಾಸಕರಾಗಿ ಮಂತ್ರಿ ಆಗೋರು ಕೇರ್. ಪಕ್ಷನ ಬೆಳೆಸ್ತಾ ಇದೆ. ಅಲ್ಲಿ ನಮ್ಮ ದೇಶವನ್ನೇ ಆಳ್ತಾ ಇದ್ದಾರೆ. ಅವ್ರು ಯಾರು ಗೌರ್ಮೆಂಟ್ ತಿನ್ನಲ್ಲ. ಈಗ ನಾವು ಸ್ವಲ್ಪ ಸುಧಾರಣೆ ಆಗ್ಬೇಕು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅವ್ರು ಬೀಗ್ರುಡ್ಡ ಹಾಕೊಂಡು ಕೂಡ ತಾಲೂಕು ಒಂದು ರೌಂಡ್ ಬಂದ್ರೆ ಸಾಕು. ನಾವು ಮನೆ ಮನೆಯಿಂದಲೇ ನಿಮ್ಗೆ
ಒಳ್ಳೆ ಜನಗಳಿದ್ದಾರೆ. ಒಂದೊಂದ್ಸರಿ 100 ಕಾರು ಸರ್ ನಾನು ಚುನಾವಣೆ ಎಷ್ಟೋ ಜನ ಹಾಕಿದ್ರು ಸಹ ಅತಿ ಹೆಚ್ಚಿನ ಶ್ರಮವನ್ನು ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರು ಹೇಳಿ ಅವರ ಹೆಸರು? ಪ್ರೀತಮ್ ಗೌಡ್. ಆ ಪ್ರೀತಮ್ ಗೌಡ್ಗೆ ನಾನು ಆತ್ಮಪೂರ್ವವಾದ ಒಂದನೇ ಅಭಿನಂದನೆಯನ್ನ ಹೇಳಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ಮಹೇಶಣ್ಣ, ನಾನು ನೀವೆಲ್ಲರೂ ಮಾಡ್ಬೇಕಾಗಿರೋದು ಇಷ್ಟೇನೆ. ಪ್ರತಿ 261 ಬೂತ್ ಅಲ್ವಣ, 261 ಬೂತ್ ಇದೆ. 261 ಬೂತಲ್ಲಿ ನಾನೇ ನಾರಾಯಣ ಗೌಡ್ರು, ನಾನೇ ಮೋದಿ, ನಾನೇ ನಿತಿನ್ ನಬೀನ್ಜಿ, ನಾನೇ BY ವಿಜೇಂದ್ರಣ್ಣ ಅಂತೇಳಿ ಹೇಳಿ ಇವತ್ತು ಈ ಸಭೆಯಿಂದ ಹೊರಗೋಗ್ಬೇಕಾದ ತೀರ್ಮಾನ ಮಾಡ್ಕೊಂಡು ಹೋದ್ರೆ ಗ್ರಾಮದಲ್ಲಿ ಕನಿಷ್ಠ 5 ರಿಂದ 10 ಜನ. ಅವನು ಬಿಹಾರದಲ್ಲೂ ವೋಟರು, ಇಲ್ಲೂ ವೋಟರು. ಬಾಬಾ ಸಾಹೇಬ್ ಹೇಳಿದ್ದೇನು, 1 man should be equal to 1 vote. ಒಬ್ಬರಿಗೆ 1 vote, ಒಬ್ಬರಿಗೆ ಈಗ 2 vote ಹೇಗಿರುತ್ತೆ? ರಾಹುಲ್ ಗಾಂಧಿ ಯಾಕೆ 2 vote ಇಟ್ಕೊಂಡಿದ್ದಾರೆ? ಡಬಲ್ ಸಿಟಿಜನ್ಶಿಪ್ ಏನು ವಿಶೇಷನ ಅವ್ರದ್ದು? ನೀನು ಇಟಲಿ ಪ್ರಜೆನಾದ್ರೂ ಅದು, ಭಾರತದ ಪ್ರಜೆನಾದ್ರೂ ಅದು. ಎಲ್ಲ ನೋಡಿದ್ದೀರಾ? ಹಲೋ, ನೋಡಿದ್ದೀರಾ? ಏನ್ ಅಡ್ವರ್ಟೈಸ್ಮೆಂಟ್ ಅದು? ಏನ್ ಅಡ್ವರ್ಟೈಸ್ಮೆಂಟ್ ಅದು? ರಾಜ್ಯ ಚುನಾವಣಾ ಆಯೋಗ ಈ ತಿಂಗಳು 30ನೇ ತಾರೀಕಿಂದ SIR ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಿದ್ದಾರೆ. ಅದರ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಎಲ್ಲ ಫಿಕ್ಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಈ SIR ನೋಡಿದ್ರೆ ವ್ಯತ್ಯಾಸ ಈಗಾಗಲೇ ಗೊತ್ತಾಗ್ತಾ ಇದೆ. ಈ ಸರ್ಕಾರದಲ್ಲಿ 1 ರೂಪಾಯಿ ಹಣವೂ ಇಲ್ಲ. ಅವ್ರೇನು ಸಾಧನೆ ಅಂದ್ರೆ ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡುದು, ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸನ್ನು ಹಾಕೋದು ಕೆಲಸ ಆಗೈತೆ. ಬಹುಶಃ 1975 ತುರ್ತು ಪರಿಸ್ಥಿತಿ ಆದ್ಮೇಲೆ ಮಹೇಶನ ಮತ್ತೊಂದು ಸಾರಿ ಏನೇ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಬಂದ್ರೆ, ದೇಶ ತುರ್ತು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅದು ಕರ್ನಾಟಕದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ. ಯಾಕಂದ್ರೆ ವಿಶೇಷವಾಗಿ ಪ್ರಗತಿಪರರಿಗೆ, ಬುದ್ಧಿಜೀವಿಗಳಿಗೆ ಒಂದು ಮನವಿ ಮಾಡ್ತೀನಿ. ನಿಮಗೆ ಬಡವರು, ದಲಿತರು, ಅಲ್ಪಸಂಖ್ಯಾತರ ಮತಗಳನ್ನ ಡಿಲೀಟ್ ಮಾಡ್ಬಿಡ್ತಾರೆ ಅನ್ನೋ ಭಯ ಇದೆಯಾ, ಆತಂಕ ಇದೆಯಾ ನಿಮ್ಗೆ? ಎಷ್ಟು ಜನ ಸಾಹಿತಿಗಳು, ಬುದ್ಧಿಜೀವಿಗಳು ರಾಜ್ಯದಲ್ಲಿ ಇದ್ದೀರಿ, ಅಷ್ಟು ಜನ ಕಾಂಗ್ರೆಸ್ ಪಕ್ಷದ ಯಾವುದಾದ್ರೂ ಒಂದು ಬೂತ್ಗೆ, ಅಷ್ಟು ಜನ ಒಂದೊಂದು ಬೂತ್ಗೆ PLA 2ಗಳಾಗ್ರಿ, ಮುಗಿದೈತಲ್ಲ ಪ್ರಾಬ್ಲಮ್. PLA 2ಗಳಾಗಿ ನಮ್ಮ ಸತ್ಯವಾದಿ ಮತ್ತು ಕಿಕ್ಕೇರಿ ಹೋಗಿ ಅಂತ ಆಗೋ ಸೇರಿಕೊಂಡು ಈ ಕಡೆ ನಾವು ಕೇರಳ ಬೇರೆ ಅಂತ ಬಂದ್ರೆ ಅಕ್ಕಿ ಹಬ್ಬರು ಹರಿಹರಪುರ ತುಂಬಾ ಹತ್ರ. ಇನ್ನು ಸೀನಿಯರ್ ಅಂತೂ ಕತೆ ಗೊತ್ತಾಗೋದು ನಿಮ್ಗೆ. ಸೀನಿಯರ್ ಯಾರು ಇಷ್ಟೆಲ್ಲರೂ ಮಧ್ಯೆ ಕೂಡ ನಾರಾಯಣಗೌಡರು ಅವತ್ತು ಅಧಿಕಾರದಲ್ಲಿದ್ರು ಕೂಡ, ಇಲ್ಲಿಯವರ ರಾಜ್ಯ ಮುಖ್ಯಮಂತ್ರಿ ಆಗಿದ್ರು ಕೂಡ ನನಗೆ ಈ ಕ್ಷೇತ್ರದ ಮಣ್ಣಿನ ಮಗ, ಬೂಕನಕೆರೆಯ ಮಣ್ಣಿನ ಮಗ, ಕೇರಪೇಟೆಯ ಮಣ್ಣಿನ ಮಗ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕೆ ಅವರ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ವಿಜಯನಗರ ಯಾವಾಗಲೂ ಹೇಳ್ತಾರೆ. ನಾರಾಯಣಗೌಡರ ಜಾಗದಲ್ಲಿ ನಾವಿದ್ರು ಕೂಡ ಆ ದುಸ್ಸಾಹಸಕ್ಕೆ ಕೈ ಹಾಕ್ತಿರ್ಲಿಲ್ಲ. ಯಾಕಂದ್ರೆ ನಾರಾಯಣಗೌಡ ಆ ಸಂದರ್ಭದಲ್ಲಿ ತಮ್ಮ ಕರ್ತವ್ಯ ಕೂಯ್ದು ಈ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಜೀವ ಹೋದ್ರ ಪರವಾಗಿಲ್ಲ, ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಮಣ್ಣಿನ ಮಗ ಮುಖ್ಯಮಂತ್ರಿ ಆಗಬೇಕು, ಕ್ಷೇತ್ರಕ್ಕೆ ಅನುದಾನ ಅಭಿವೃದ್ಧಿಯನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅವತ್ತು ನಮ್ಮ ಪಕ್ಷಕ್ಕೆ ಸೇರಿದರು. ಸೇರಿದಾಗ ಒಂದೇ ವಿನಂತಿ ಅವರು ಯಡಿಯೂರಪ್ಪನವರು ಕರೆದಂತ ಸಂದರ್ಭದಲ್ಲಿ